अमेरिका शिक्षा देखता है, चीन हुनर देखता है, हम भारत वाले जाति प्रमाण पत्र देखते हैं. ಮತೀಯವಾದ ಧ್ರುವೀಕರಣದಲ್ಲಿ ನೀವು ಏನೇ ಹೇಳಿದ್ರು ಅವರು ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ ಹೇಳಿದ್ರು ಸಾಕು, ಅವರ ಕತೆ ಎಂಡ್ ಆಗೋದು ಹಿಂದೂ ಮುಸ್ಲಿಂ. ಆಯ್ತು, ಬಾಂಗ್ಲಾದೇಶಿಗರು ಗೂಯಿಸ್ಬೇಟಿ ಅಂತ ಹೇಳ್ತಾರೆ. ಬಾಂಗ್ಲಾದೇಶದ ಅಲ್ಲಿ ಜನ ಓಡಿಸಿದ ಪ್ರಧಾನಿಯನ್ನ ನೀವು ತಂದು ಬಿರಿಯಾನಿ ಊಟ ಕೊಡ್ತಾ ಇದ್ದೀರಲ್ಲ, ಯಾವ ಕಾರಣಕ್ಕೆ? ಈ ಜಗತ್ತಿನಲ್ಲಿ ಬೇಕಾದಷ್ಟು ಮುಸ್ಲಿಂ ಕಂಟ್ರಿಗಳುಂಟು, ಆಯಮ್ಮ ಹೋಗ್ಬೋದಿತ್ತಲ್ಲ. ಅಲ್ಲ, ಈಗ ಅವರಿಗೆ ಸಮಸ್ಯೆ ಇರುವುದು ಬುಲ್ಡೋಜರ್ ಹರಿಸಿದ್ದಕ್ಕಲ್ಲ, ಅವರಿಗೆ ಸಮಸ್ಯೆ ಇರುವುದು ವಸತಿ ಕೊಡ್ತೀರಿ ಅಂತ ಹೇಳೋದಕ್ಕೆ. ನೀವು ಶೋಭಾ ಕರಂದ್ಲಾಜೆ ಮಾತಾಡ್ತಾರ, ಅಲ್ಲಿ ಹೋಗಿ ಮೋದಿ ಅವರು ನಾಟಕ ಮಾಡ್ತಾರೆ ಚರ್ಚ್ ಒಳಗೆ. ಯಾರೋ ನೀನು? ಯಾರೋ ನಿಮ್ಮಪ್ಪ? ಮಗ. ಹೇಳೋ ಮೇಲೆ, ನಿನಗೆ ಹೇಳಿದ್ದು ಹೇಳೋ ಮೇಲೆ. ನೀ ಬಾಯಿ ಮಾತಿಗೆ ಬಗ್ಗುದಿಲ್ಲ, ಶೂದ್ರ ಮುಂಡದೆ ಮೈಲಿಗೆ ಮಾಡಿಟ್ಟಲ್ಲೋ. ಕೇಶವ, ಮೊದ್ಲ ಎಲೆ ತೆಗ್ಸೋ. ನೀವೆಲ್ಲ ಸಮಾಧಾನ ಊಟ ಮಾಡಿ. ಕೋಗಿಲು ಲೇಔಟ್ ಅಕ್ರಮ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಅಕ್ರಮದ ಸೂತ್ರಧಾರಿಗಳು ಬಿಜೆಪಿಯ ಪರಮಾಪ್ತರು. ಪ್ರೆಸ್ ಮೀಟ್ ನಲ್ಲೇ ಸಿಕ್ಕಿಬಿದ್ರ ಬಿಜೆಪಿ. ಅವನು ಅಕ್ರಮ್ ಪಾಷಾನ ಬೇಕನಪ್ಪ. ಏನಪ್ಪ ಇಬ್ಬರಿಕೊಂಡಿದ್ಯಾ? ಇವರು ಕೊಡಲ್ಲ ಇಟ್ಕೊಳ್ಳಪ್ಪ, ಸರಿ, ಯಾವ ಗೊತ್ತಿಲ್ಲ. ಅಕ್ರಮದ ರೂವಾರಿಗಳು ಬಿಜೆಪಿ ರಾಜ್ಯಾಧ್ಯಕ್ಷರ ಅತ್ಯಾಪ್ತನ ಅನುಯಾಯಿಗಳು. ಬಿಜೆಪಿಯ ಆಪ್ತರು ಕೋಗಿಲು ಲೇಔಟ್ ಅಕ್ರಮ ಮಾರಾಟದ ಅಸಲಿ ಪಾತ್ರಧಾರಿಗಳು. ಬಳ್ಳಾರಿಯಲ್ಲೂ ಕೂಡ ಸುಮಾರಿಗೆ SIR ಪ್ರಕಾರ 10,000 ಕೌಲ್ ಬಜಾರ್ದಲ್ಲಿ 10,000 ಮಂದಿ ಬೇರೆ ಬಾಂಗ್ಲಾದೇಶದಿಂದ ಬಂದಂತರು 10,000 ಮಂದಿ ಕುಟುಂಬಗಳು ಇದ್ದಾರೆ ಅನ್ನೋಂಥದ್ದು SIRದಲ್ಲಿ ಸ್ವಲ್ಪ ಮೇಲ್ಮೇಲೆ ಕಾಣ್ತಾ ಇದೀವಿ. ಇನ್ನು ಸರ್ವೆ ಆಗಲಿಲ್ಲ, ಮೇಲೆ ನಡೀತಾ ಇದಾವೆ. ಯಾವತ್ತೂ ಕೂಡ ಸ್ಥಳೀಯರು ಯಾರಿದ್ದಾರೋ ಅವ್ರು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಸರ್. ಈ ಹೊರಗಡೆಯಿಂದ ಬಂದಂಥವ್ರು ಅವ್ರು ಖಂಡಿತವಾಗಿ ಇಂಟೆನ್ಷನ್ನೇ ಬೇರೆ ಇರ್ತದೆ ಸರ್. ನಾನು ಆಲ್ರೆಡಿ ಭಾಳಷ್ಟು ಸಾರಿ ನಾನು ಓಪನ್ ಆಗಿ ಹೇಳಿದ್ದೇನೆ. ಯಾಕಂದರೆ ನಮ್ಮ ಕೌಲ್ ಬಜಾರ್ ಭಾಗ ಭಾಳ ಶಾಂತಿಯುತವಾದಂಥ ಪ್ರದೇಶ, ಜಾತ್ಯತೀತವಾದಂಥ ಪ್ರದೇಶ. ಆ ಪ್ರದೇಶದಲ್ಲಿದ್ದಂಥವ್ರು ಇತ್ತೀಚೆಗೆ ಭಾಳಷ್ಟು ಜನರು ಬೇರೆ ಬೇರೆ ಕಡೆಯಿಂದ ಬಂದಂಥ ಟೈಮಲ್ಲಿ ಇವತ್ತು ಡ್ರಗ್ ಮಾಫಿಯಾ ಕೂಡ ತುಂಬ ಆಗ್ತಾಯಿದೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಟೆರರಿಸಮ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಅಲ್ಲಿ ಸಾಕಷ್ಟು ಮಂದಿ ಸಿಕ್ಕಿದ್ದಾರೆ, ತಮಗೆಲ್ಲ ಗೊತ್ತಿರೋಂಥ ವಿಚಾರ. ನಮ್ಮ ಬಳ್ಳಾರಿಯಲ್ಲಿ ಇವತ್ತು ಇತ್ತೀಚೆಗೆ ನೋಡ್ತಾ ಇದ್ದಾರೆ, ಕಾಲೇಜಲ್ಲಿ ಓದ್ತಾ ಇರೋಂಥ ಮಕ್ಕಳೆಲ್ಲರೂ ಕೂಡ ಡ್ರಗ್ಸ್ಗೆ ಅಭ್ಯಾಸ ಆಗಿಬಿಟ್ಟಿದ್ದಾರೆ. ಈ ಕೌಲ್ ಬಜಾರ್ ಭಾಗದಲ್ಲಿ ನಗರದಲ್ಲಿ ಹೋದ್ರೆ ಸಿಕ್ಕಾಪಟ್ಟಿ ಡ್ರಗ್ಸು ಪಾನ್ ಶಾಪಲ್ಲೇ ಮಾರ್ತಾ ಇರ್ತಾರೆ. ನಾನು ರಾಜಕಾರಣ ಏನೇ ಆಗಲಿ ಏನಾದರೆ ಪರವಾಗಿಲ್ಲ, ಈ ಟೆರರಿಸ್ಟ್ ವಿಚಾರ ಬಂದಂಥ ಟೈಮಲ್ಲಿ, ಡ್ರಗ್ಸ್ ವಿಚಾರ ಬಂದಂಥ ಟೈಮಲ್ಲಿ ನಾವು ಉಳಿಸ್ಕೋಬೇಕು. ನಮ್ಮ ಊರು